ಕೊಟ್ಟಿಗೆ ಇಲ್ಲಿದೆ ಕ್ಯಾನ್ಸರ್ಗೆ ಆನ್ಸರ್ ಅಂತ ಒಂದು ಲೇಖನ ಬಂತು. ಅವಾಗ್ಲಿಂದ ನಾವು ಇದನ್ನ ಮಾಡ್ತಾ ಇದೀವಿ. ಎಷ್ಟೋ ಜನ ಬಹಳ ಆರಾಮದೀವಿ ಈ ರೀತಿ ಇದ್ದಾಗ್ಯೂ ಅಂತ ನಮಗೆ ಇದನ್ನ ತಗೊಂಡು ಕುಡಿದರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹೆಚ್ಚು ಜನ ವೈದ್ಯರು, ಹೆಚ್ಚು ಮೆಡಿಕಲ್ ಸ್ಟೋರ್ಗಳು ಆಗಿದಾವೆ ಅಂತಂದ್ರೆ ಅಭಿವೃದ್ಧಿನಾ? ಅವು ಕಮ್ಮಿ ಆದ್ರೆ ಅಭಿವೃದ್ಧಿ ತಾನೆ. ರೋಗಗಳು ಬರ್ತಾ ಬರ್ತಾ ನಾವು ಹೆಚ್ಚಾಗ್ತಾ ಇದಾವೆ. ಆದಾಯನ ಸುಲಿಗೆನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೆ ಆಗಿದೆ. ಏನ್ ಮಾಡಕ್ ಆಗತ್ತೆ? ನಮ್ಮ ಓನರ್ಸ್ ಅಂದ್ರೆ ಇವರೇ ನಮ್ಮ ಓನರ್ ಕೆಲಸ ಮಾಡ್ತಾರಲ್ಲ, ಪರಸ್ಪರ ದೇವೋಭವ. ನಮ್ಮ ಅನುಕೂಲಕ್ಕೆ ಅವ್ರು ದುಡಿತಾರೆ, ಅವ್ರ ಅನುಕೂಲಕ್ಕೆ ನಾವು ದುಡಿತೀವಿ. ನಾನು ಯಜಮಾನ, ಅವ್ರ ಕೂಲಿ ಕಾರ್ಮಿಕರನ್ನ ಭಾವನೆ ಇರಬಾರ್ದು. ಹೊಸದೇನಲ್ಲ, ಹಳೆದಿತ್ತು. ಇದನ್ನ ಹೇಳ್ಬಿಟ್ರೆ ನಮ್ಮ ಡಿಗ್ನಿಟಿ ಕಡಿಮೆ ಆಗುತ್ತಂತ ಬಹಳ ಜನ ಹೇಳಕ್ ಹೋಗಿಲ್ಲ. ಹೀಗೆ ನಾನು ವಿಭೂತಿ ಮಾರಿದ್ದು, ಈ ಗೋಅರ್ಕ ಮಾರಿದ್ದು ಅವರಿಗೆ, ಅವ್ರು ಮಾಡಿದ ಕೆಲಸ ನಮಗೆ, ನಮ್ಮ ಬೆವರಿನ ದುಡಿಮೆ ಅವರಿಗೆ, ಅವರ ಬೆವರಿನ ದುಡಿಮೆ ನಮಗೆ. ಇದೇ ಪರಸ್ಪರ. ಹೀಗಾಗೋದ್ರಿಂದ ವೆಚ್ಚಗಳು ಕಡಿಮೆ ಆಗ್ತವೆ. ಸರ್ ಏನಿದು? ನಮಸ್ತೆ. ಇದ್ರ ಗೋಅರ್ಕ ಯೂನಿಟ್ ಇದು. ಏನಿದು ಈ ಗೋಅರ್ಕ ಅಂದ್ರೆ ಗೋಮೂತ್ರನ ಬೆಳಿಗ್ಗೆ ಒತ್ತುಂಟೆನ ಪಾತ್ರೆಗಳಲ್ಲಿ ಹೀಗೆ ಹಿಡಿತೀವಿ. ಅವು ಆಕಳುಗಳು ಒಯ್ಬೇಕಾದ್ರೆ ಕೆಳಗಡೆ ಬೀಳಂಗಿಲ್ಲ. ಪಾತ್ರೆಗಳಲ್ಲಿ ಹಿಡಿತೀವಿ. ಹಿಡಿದು ಗೋಮೂತ್ರನ ಸೋಸ್ಬಿಟ್ಟು ಇದರಲ್ಲಿ ಹಾಕ್ತಿವಿ. ಇದು ಎಲೆಕ್ಟ್ರಿಕ್ ಸ್ಟವ್, ಒಂದು ಸ್ಟೀಲ್ ಪಾತ್ರೆ. ಅದರಲ್ಲಿ ಹಾಕ್ಬಿಡ್ತೀವಿ. ಅದು ಚೆನ್ನಾಗಿ ಕುದಿಸ್ತೀವಿ. ಉಕ್ಕು ಬರುವುದು ನಿಂತ ನಂತರ ಈ ಡೋಲಾ ಯಂತ್ರ ಅಂತ ಸೆಟ್ ಮಾಡಿ, ಇದು ನೋಡಿ ಮೇಲೆ ಉಗಿ ಬರ್ತಾ ಇದೆ. ಹೌದು. ಆ ಉಗಿ ಈ ಪಾತ್ರೆ ತೊಳಕ್ ಬಡ್ದ್ಬಿಟ್ಟು, ಇದು ಮಣ್ಣಿನ ಪಾತ್ರೆ, ಅದು ಪಾತ್ರೆ ತೊಳಕ್ ಬಡ್ದ್ಬಿಟ್ಟು ದ್ರವ ರೂಪವಾಗಿ ಅಲ್ಲಿ ಬೀಳುತ್ತೆ. ಸಣ್ಣದಾಗಿ ಬೀಳುತ್ತೆ ಅಲ್ಲಿ. ಈಗ ಸಣ್ಣದಾಗಿ ಒಂದೊಂದೇ ಹನಿ ಬೀಳುತ್ತೆ. ಆ ಬಿದ್ದದ್ದು ಅದು ಈ ಕಡೆ ಬೀಳುತ್ತೆ ನೋಡಿ. ಇಲ್ಲಿ ಸ್ವಲ್ಪ ತಡ್ರಿ. ಬಿತ್ತು ನೋಡಿ ಈಗ. ಹೌದು, ಸಣ್ಣದಾಗ ಒಂದೊಂದೇ ನೀವು ಬೀಳಕ್ ಸ್ಟಾರ್ಟ್. ಅಂದ್ರೆ ಈ ನೀರಿಗೂ ಅಲ್ಲಿ ಬರ್ತಕ್ಕ ಉಗಿಗೂ ಯಾವುದೇ ಟಚ್ ಇಲ್ಲ. ಇಲ್ಲಿ ಮೇಲೆ ಇಲ್ಲಿ ಮೊದಲು ಏನಾಗ್ತಾ ಇತ್ತು ಅಂದ್ರೆ, ಇವಾಗ ಬೆಳಕಿಗೆ ಇದ್ರ ತುಂಬಾ ನೀರ್ ಇಡ್ತಿದ್ವಿ ನಾವು. ಈ ನೀರ್ ಬಿಸಿ ಆದ್ಮೇಲೆ ಚೆಲ್ತಿದ್ವಿ. ಆಮೇಲೆ ಮತ್ತೆ ತಣ್ಣೀರ್ ಇಡಬೇಕು. ಈ ವ್ಯವಸ್ಥೆಗೆ ನಾವು ಮಾಡ್ತಾ ಇದ್ವಿ. ಈ ಒಂದು ಯೂನಿಟ್ ನಡಿಬೇಕಾದ್ರೆ ಒಂದು ತಿಂಗಳಿಗೆ ನಮಗೆ 10 ಸಿಲಿಂಡರ್ ಗ್ಯಾಸ್ ಹೋಗವು. 10 ಸಿಲಿಂಡರ್ ಗ್ಯಾಸ್ ಹೋಗು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಈ ಯೂನಿಟ್ ನಡೀತೈತೆ. ನಾವು ಮಲಗಬೇಕಾದ್ರೆ ಆಫ್ ಮಾಡಿ. ಆ ರಿಕವರಿ ಎಷ್ಟು ಬರ್ತದೆ? ಬರೀ 3 ಲೀಟ್ರೆ. ಬರೀ 3 ಲೀಟರ್ ಬರ್ತಾ ಇತ್ತು ಮೊದಲು. ಈಗ ಅದು 5 ಲೀಟ್ರಿಗೆ ಎತ್ತರಿಸಿದ ನನ್ನ ಮಗ. ಆ ಎತ್ತರಿಸಿರೋ ತಂತ್ರಗಾರಿಕೆ ಏನಂತ ಇಲ್ಲಿ ಮತ್ತೆ ಹೇಳ್ತೀನಿ ನಾನು. ಏನಂತಾನೆ, ಈ ನೀರು ತಣ್ಣೀರ್ ಪಾತ್ರೆ ಇಟ್ಟು ಇವು ಬಿಸಿ ಆದ್ಮೇಲೆ ಚೆಲ್ತಾ ಇದ್ವಿ. ಈಗೇನ್ ಮಾಡಿದಾನೆ, ಈ ಡ್ರಮ್ಮಿನಲ್ಲಿ ನೀರಿದೆ. ಈ ಡ್ರಮ್ಗಳ ನೀರು ಇಲ್ಲಿ ಬೀಳ್ತಾ ಇದೆ. ಕಾಣಿಸ್ತಾ? ಈ ನೀರು ಇಲ್ಲಿ ಬೀಳ್ತಾ ಇದೆ. ಇಲ್ಲಿ ಒಂದು ಮೋಟ್ರ್ ಇದೆ ಚಿಕ್ಕದು. ಈ ಮೋಟ್ರು ಈ ನೀರ್ನ ಮೇಲೆ ಎತ್ತುತ್ತೆ. ಸೊ ನೀರು ವೇಸ್ಟ್ ಆಗಂಗಿಲ್ಲ. ನೀರು ಕೂಲೇ ಇರುತ್ತೆ, ಬಹಳ ಬಿಸಿ ಆಗಲ್ಲ. ಅವಾಗ ರಿಕವರಿ ಕರೆಕ್ಟ್ ಆಗಿ ಒಂದು ಮಿನಿಮಮ್ ಆಗಿ ನಮ್ಗೆ ಹೆಚ್ಚಿಗೆ ಆಗುತ್ತೆ. ಹಂಗೆ 2 ಲೀಟರ್ ಒಂದ್ ದಿನಕ್ಕೆ ಹೆಚ್ಚಾಗ್ತದೆ. 5 ಲೀಟರ್ ಆಯ್ತು. 3 ಲೀಟರ್ದು 5 ಲೀಟರ್ ಆಯ್ತು. 2 ಲೀಟರ್ದು ಉತ್ಪನ್ನ ಎಷ್ಟು? ನಾವು ಇದನ್ನ 150 ರೂಪಾಯಿ ಒಂದು ಬಾಟ್ಲಿ ಮಾರ್ತೀವಿ. ಗೋಅರ್ಕ 150 ರೂಪಾಯಿ ಒಂದು ಬಾಟ್ಲಿ. ಈ ಗೋಅರ್ಕಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಗುಣ ಇದೆ. ನನ್ನ ಭಾವನೆ, ನಾನು ಬಹಳ ವರ್ಷಗಳಿಂದ ಕುಡಿತಾ ಇದ್ದೀನಿ. ಬೆಳಗ್ಗೆ ಒಂದು ಉಗುರು ಬೆಚ್ಚ ನೀರಿನಲ್ಲಿ ಇದನ್ನೊಂದು 1.5 ಮುಚ್ಚಳ ಹಾಕ್ಕೊಂಡ್ಬಿಟ್ಟು ಖಾಲಿ ಒಟ್ಟಿ ಕುಡಿತೀವಿ. ನಾವು ಮೈಸೂರು ಸ್ಯಾಂಡ್ಲು ಸೋಪ್ ಹಾಕೊಂಡು ಮೇಲೆ ಮೈ ತೊಳ್ಕೊಂಡು ಘಮ ಅನ್ಬೋದು. ಒಳಗೆ ಕ್ಲೀನ್ ಮಾಡ್ಯಾರ ಯಾರು? ನಮ್ಮ ಇದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಎರಡು ಮುಚ್ಚಳನ ಅಥವಾ 1 ಮುಚ್ಚಳನ, ತೆಳ್ಳನರಿಗೆ 1 ಮುಚ್ಚಳ ಸಾಕು. ನಾನು ಸ್ವಲ್ಪ ದಪ್ಪ ಇದ್ದೀನಲ್ಲ, ಈಗ ಕೆಲಸ ಕಮ್ಮಿ ಆಯ್ತು, ಮಕ್ಕಳೆಲ್ಲ ಕೆಲ್ಸಕ್ಕೆ ಬಂದ್ರಲ್ಲ, ಈಗ ಅದಕ್ಕೆ ನಾನು 2 ಮುಚ್ಚಳ ಕುಡಿಬೋದು. ನಿನ್ನಂತ ತೆಳ್ಳನರು, ನೀನು ಅದಿಯಲ್ಲಪ್ಪ ತೆಳ್ಳಗಿದೆ, ನಿನಗೆ 1 ಮುಚ್ಚಳ ಸಾಕು. ಮಕ್ಕಳಿಗಾದ್ರೆ 2 ml 3 ml ಸಾಕು. ಈ ರೀತಿ ಉಗುರು ಬೆಚ್ಚ ನೀರಿನಲ್ಲಿ ಹಾಕಿ ಅದನ್ನ ಖಾಲಿ ಒಟ್ಟಿ ಕುಡಿಯೋದ್ರಿಂದ ಆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ನನ್ನ ಭಾವನೆ, ಒಳಗಡೆ ಇರೋ ಟಾಕ್ಸಿನ್ಸ್ ಸ್ವಲ್ಪ ಕ್ಲೀನ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಅನೇಕ ರೋಗಗಳು ನಮ್ಮ ಹತ್ರ ಬರದಂಗೆ ತಡೆ ಹಿಡಿತತೆ. ಯಾವ್ದಾವ್ದು ರೋಗಗಳು? ಅನೇಕ ರೋಗಗಳು. ಕೊಟ್ಟಿಗೆ ಇಲ್ಲಿದೆ ಕ್ಯಾನ್ಸರ್ಗೆ ಆನ್ಸರ್ ಅಂತ ಒಂದು ಲೇಖನ ಬಂತು. ಅವಾಗ್ಲಿಂದ ನಾವು ಇದನ್ನ ಮಾಡ್ತಾ ಇದೀವಿ. ಎಷ್ಟೋ ಜನ ಬಹಳ ಆರಾಮದೀವಿ ಈ ರೀತಿ ಇದ್ದಾಗ್ಯೂ ಅಂತ ನಮಗೆ ಇದನ್ನ ತಗೊಂಡು ಕುಡಿದರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಾನು ವೈದ್ಯನಲ್ಲಪ್ಪ ಹೇಳಕ್ಕೆ. ನಾನೇನಪ್ಪ, ಆಕಳುಗಳಿಗೆ ಮೇವಿಗೆನ ಒಂದು ಹೊಲ ಕಡಿಮೆ ಇರೋದ್ರಿಂದ ಮೇವು ಕೊಂಡ್ಕೊಂಬಕನ ಆಗ್ಲಿ ಅಂತ ಇದನ್ನ ಮಾಡ್ತಾ ಇದೀವಿ. ಈ ರೀತಿ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಹೊರಗಡೆನೂ ಬಿಡ್ತೀವಿ. ಮನೆಗೋದ್ ಇದ್ದಾಗ ಮೇವು ಹಾಕ್ಬೇಕಲ್ಲ, ಹಂಗೆ ಮೇವು ಕೊಂಡ್ಕೋಬೇಕಲ್ಲ. ಏನು ಇದು ಉಪಕಸುವಾಗಿ ಮಾಡ್ತಾ ಇದೀವಿ. ಇದೇ ಮೇನ್ ಉದ್ಯೋಗ ಅಲ್ಲ. ಇದನ್ನ ನಮ್ಮ ಹೋಮ್ ಮಿನಿಸ್ಟರ್ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಇದನ್ನ ಮಾಡೋದು. ನಾನು ವಿಭೂತಿ ಮಾಡ್ತೀನಿ. ಇವೆರಡರ ಆದಾಯ ನಮಗೆಲ್ಲ, ನಮ್ಮ ಓನರ್ಸ್ಗೆ. ನಮ್ಮ ಓನರ್ಸ್ ಅಂದ್ರೆ ಇವರೇ ನಮ್ಮ ಓನರು. ಇಲ್ಲಿ ಬಂದಾರಲ್ಲಪ್ಪ, ಕೆಲಸ ಮಾಡ್ತಾರಲ್ಲ, ಅವರೇ ನಮ್ಮ ಓನರು. ಪರಸ್ಪರ ದೇವೋಭವ.
ಇದ್ಯಾವ್ದಿದು ಹೊಸದು? ಹೌದು. ಅಲ್ಲಪ್ಪ, ನಮ್ಮ ಅನುಕೂಲಕ್ಕೆ ಅವ್ರು ದುಡಿತಾರೆ, ಅವರ ಅನುಕೂಲಕ್ಕೆ ನಾವು ದುಡಿತೀವಿ. ಇಲ್ಲಿ ಒಬ್ರಿಗೊಬ್ರು ಬಾಂಧವ್ಯ ಇರಬೇಕೇ ಹೊರ್ತು ಇಲ್ಲಿ ನಾನು ಯಜಮಾನ, ಅವ್ರ ಕೂಲಿ ಕಾರ್ಮಿಕರನ್ನ ಭಾವನೆ ಇರಬಾರ್ದು. ಸೊ ಇದು ಪರಸ್ಪರ ಪರಸ್ಪರ ದೇವೋಭವ. ಹೊಸದಿದು. ಹೊಸದೇನಲ್ಲ, ಹಳೆದಿತ್ತು. ಇದನ್ನ ಹೇಳ್ಬಿಟ್ರೆ ನಮ್ಮ ಡಿಗ್ನಿಟಿ ಕಡಿಮೆ ಆಗುತ್ತಂತ ಬಹಳ ಜನ ಹೇಳಕ್ ಹೋಗಿಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಹೇಳಿದೀವಲ್ಲ. ಮಕ್ಕಳು ದೇವರು ಅಂತೀವಿ, ನಮ್ ಕಷ್ಟಕ್ಕೆ ಆಗ್ತಾರಂದ್ರೆ ಅವ್ರ್ಯಾಕೆ ದೇವರಲ್ಲ? ಪರಸ್ಪರ ದೇವೋಭವ. ಹೀಗೆ ನಾನು ವಿಭೂತಿ ಮಾರಿದ್ದು, ಈ ಗೋರ್ಕ ಮಾರಿದ್ದು ಅವರಿಗೆ, ಅವ್ರು ಮಾಡಿದ ಕೆಲಸ ನಮಗೆ. ಅವಾಗ ಕೃಷಿ ವೆಚ್ಚ ತಗ್ಗಿತಲ್ಲ, ನಮ್ಮ ಉತ್ಪಾದನಾ ವೆಚ್ಚ ಸ್ವಲ್ಪ ಕಡಿಮೆ ಆತಲ್ಲ. ನಮ್ಮ ಬೆವರಿನ ದುಡಿಮೆ ಅವರಿಗೆ, ಅವರ ಬೆವರಿನ ದುಡಿಮೆ ನಮಗೆ. ಇದೇ ಪರಸ್ಪರ. ಹೀಗಾಗೋದ್ರಿಂದ ವೆಚ್ಚಗಳು ಕಡಿಮೆ ಆಗ್ತವೆ. ಹಿಂಗೆ ಕೃಷಿಕ ವೆಚ್ಚಗಳನ್ನ ಕಡಿಮೆ ಮಾಡಿ ಕೃಷಿ ಮಾಡಲಿಕ್ಕೆ ಅವನದೇ ಬೆವರಿನ ಆದಾಯವನ್ನು ಖರ್ಚು ಮಾಡಬೇಕು. ಕಡಹುಟ್ಟಿ ಬಡವ ಕೆಟ್ಟ ಅಂತ ಗಾದೆ. ಅಂದ್ರೆ ನಮಗೆ ಇವತ್ತು ಸವಲತ್ತಿನ ಸುರಿಮಳೆಗಳೇ ಸಾಕಷ್ಟದವೆ. ಸರ್ಕಾರ ಸವಲತ್ತು ಕೊಡುತ್ತೆ, ಇಲಾಖೆಗಳು ಸವಲತ್ತು ಕೊಡ್ತವೆ. ಈ ಸವಲತ್ತುಗಳು ಜಾಸ್ತಿ ಇರೋದ್ರಿಂದ ನಾವು ಏನೇನೋ ಮಾಡಕ್ಕೆ ಹೋಗಿ ನಮ್ಮನ್ನೇ ನಾವು ಮರೆತುಬಿಟ್ಟು ನಾವು ಪರಾವಲಂಬಿಗಳಾಗ್ತಾ ಇದೀವಿ, ದೊಡ್ಡ ಬಡ್ಡಿ ಮಕ್ಕಳಾಗ್ತಾ ಇದೀವಿ. ನಾನೇ ದೊಡ್ಡ ಬಡ್ಡಿ ಮಗ ನಮ್ಮೂರಾಗೆ ಮೊದಲು ಅಜ್ಞಾನ ಇದ್ದಾಗ. ಇವಾಗ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ನಂದು 6-8 ಲಕ್ಷ ಸಾಲ ಆಗಿಬಿಟ್ಟು, ಇವೆಲ್ಲ ಗೊತ್ತಾಗಿ ತಂತ್ರಗಳು ಗೊತ್ತಾದ್ಮೇಲೆ ನಂದು ಆ ಸಾಲ ಕ್ಲೋಸ್ ಆಗಿಬಿಡ್ತೀವ. ಯಾಕಂದ್ರೆ ಎಲ್ಲೆಲ್ಲಿ ಸೋರುತ್ತೆ ನಮ್ಮ ದುಡಿಮೆ ಅಂಬದನ್ನ ನಾವು ತಿಳ್ಕೊಂಡು ಅದನ್ನ ಸರಿಪಡಿಸ್ಕೋಬೇಕು. ಅವಾಗ ನಾವು ಸಮೃದ್ಧಿ ಆಗ್ತೀವಿ. ನಾವು ಬರೇ ಮಾಡಿ 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 ಕೆಟ್ಬಿಟ್ವೇ ಹೊರ್ತು ಏನು ಮಾಡಬೇಕು ಅನ್ನೋದು ಗೊತ್ತೂ ಇಲ್ಲ. ನಾವು ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ, ನೀಡುವ ನಿಜಗುಣ ಉಳ್ಳೊಡೆ ಕೂಡಿಕೊಂಬ ಕೂಡಲ ಸಂಗಮ ದೇವ. ನಾವು ಸಮೂಹಕ್ಕೆ ಏನು ಕೊಡ್ತೀವಿ, ಏನು ನೀಡ್ತೀವಿ ಎಂಬ ಭಾವ ಇರಬೇಕು. ನಾವು ಏನು ಮಾಡ್ತೀವಿ ಅನ್ನೋ ಭಾವ ಇರಬೇಕು. ಒಳ್ಳೇದು ಮಾಡ್ತೀವ, ಕೆಟ್ಟದ್ದು ಮಾಡ್ತೀವ. ಸುಳ್ಳನ್ನೇ ಒಂದು ಅಡ್ವರ್ಟೈಸ್ ಅಂತ ಬಿಂಬಿಸ್ಬೇಕಾದ್ರೆ ಸತ್ಯನೇ ಯಾಕೆ ಮಾತಾಡಬಾರ್ದಣ್ಣಯ್ಯ? ಸತ್ಯವ ಅರಿತ ಮೇಲೆ ನಿತ್ಯದ ಹಂಗೇಕೆ ಅಂತ ಅಂತಾರೆ ಶರಣರು. ಆ ರೀತಿ ನಾವು ಒಳ್ಳೆದನ್ನ ನಾವು ಹೇಳ್ಬೇಕು, ಮಾರಬೇಕು, ಮಾಡಬೇಕು. ಇವೆಲ್ಲದನ್ನ ನಾವು ಹೇಳ್ತಾ ನಾವು ಸಬಲರಾಗಬೇಕು. ನಾವು ಅನ್ನ ಮತ್ತು ಪ್ರಾಣ ಎರಡೂ ಕೊಡ್ತೀವಿ ಸಮೂಹಕ್ಕೆ. ಅನ್ನ ಅಂದರೆ ಆಹಾರ, ಪ್ರಾಣ ಅಂದರೆ ಉಸಿರು. ನಮ್ಮ ಹಸಿರೆಲ್ಲ ಉಸಿರು ಉತ್ಪತ್ತಿ ಮಾಡುವ ಕಾರ್ಖಾನೆಗಳು, ನಮ್ಮ ಹೊಲಗಳು, ಅದಕ್ಕೆ ರಾಯಲ್ಟಿನ ನಮಗೆ ಸಿಕ್ಕಿದೆಯಾ? ಇಲ್ಲಲ್ಲ. ಅದನ್ನೆಲ್ಲ ಫ್ರೀ ಕೊಟ್ಟಿದ್ದೀವಲ್ಲ. ಅಂದರೆ ನಮಗೆ ಕಾಯಕ ಗೌರವ ಬೆಲೆನೂ ಕೊಡಲಿಕ್ಕೆ ಆಗಿಲ್ಲ ಈ ಜಾಂಡ್ರಿಗೆ ಅಂತಂದ ಮೇಲೆ ನಾವು ಬದುಕುವುದು ಹೇಗೆ? ಅದಕ್ಕೆ ನಮ್ಮ ವೆಚ್ಚಗಳನ್ನು ತಗ್ಗಿಸಿದರೆ ಮಾತ್ರ ನಾವು ಬದುಕ್ತೀವಿ ಅನ್ನೋದು ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಗಿಡ ಮರ ಆಧಾರಿತ ಕೃಷಿ ಕಡೆಗೆ ಹೆಜ್ಜೆ ಇಟ್ಟೆ. ಅಂದ್ರೆ ಕೃಷಿಕಾದವನು ತನ್ನ ಹೊಲದಲ್ಲಿ ಬೆಳೆದಿರುವಂತದ್ನೆಲ್ಲ ಈ ತರ ಬ್ರೈ ಪ್ರಾಡಕ್ಟ್ ಮಾಡೋದು ಕಲಿಬೇಕು. ಆಮೇಲೆ ಮಾರುವ ಕೌಶಲ್ಯವನ್ನು ಕಲಿಬೇಕು. ಮನೆ ಬಹಳ ಜನ ಇರ್ತೀವಂದ್ರೆ ನಾವು ಅವ್ರನ್ನೆಲ್ಲದಕ್ಕೂ ಏನಂತಂದ್ರೆ ಯಾವುದೋ ನಮ್ಮದಲ್ಲದ ವಿದ್ಯೆನ ಓದಿಸ್ಬಿಟ್ಟು, ಬದುಕಿಗೆ ಸಹಕಾರಿ ಆಗದನ್ನೆಲ್ಲ ಓದಿಸ್ಬಿಟ್ಟು ಎಲ್ಲ ನಮ್ಮ ಮಕ್ಕಳನ್ನ ನಾವು ನೀನು ಬೆಂಗಳೂರಿಗೆ ಹೋಗಿ ಮಗನೇ ಅಂತ ನಾವೇ ನಮ್ಮ ಮಕ್ಕಳನ್ನ ಜಬ್ತಾ ಇದ್ದೀವಿ. ಇದು ದೊಡ್ಡ ದುರಂತ. ಅದಕ್ಕೆ ನಾವು ನಮ್ಮ ಬದುಕಿನಲ್ಲೇ ನಾವು ಅನುಕೂಲ ಮಾಡ್ಕೋಬೇಕಂದ್ರೆ ಆ ಬದುಕನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಗುಣಗಳು ಅವಗುಣಗಳನ್ನ ತಿಳ್ಕೋಬೇಕು. ಅವಗುಣಗಳು ಇದ್ದರೆ ಅದನ್ನ ಸರಿಪಡಿಸ್ಕೋಬೇಕು. ಹೆಜ್ಜೆಗಳನ್ನ ಇಡಬೇಕು. ಮಕ್ಕಳನ್ನು ಹಳ್ಳಿಯಲ್ಲಿ ಉಳಿಸ್ಕೋಬೇಕು. ನಾವು ಇವತ್ತೆಲ್ಲ ಬೆಂಗಳೂರು ಅಂತ ದಬ್ತಾ ಇದ್ದೀವಿ. ಹೌದಲ್ಲಪ್ಪಾಜಿ. ಅಲ್ಲಪ್ಪ, ಹಾಲಿನ ಬೆಲೆ ಎಷ್ಟಣ್ಣಯ್ಯ? ಹಾಲಿನ ಬೆಲೆ ಅದೇ 30ರಿಂದ ಅಲ್ಲಪ್ಪ 50 ರೂಪಾಯಿ ಅಂದ್ಕೊಳ್ಳೋಣಪ್ಪ. ಅಲ್ಲಪ್ಪ, ಇದು 150 ರೂಪಾಯಿ ಅರ್ಧ ಲೀಟ್ರ್ ಕೊಡ್ತೀವಿ ಅಂತಂದ್ರೆ ಹಾಲು ದಿನ ಕರಿಯಲ್ಲಣ್ಣಯ್ಯ, ಗೊಂಜು ದಿನ ಹೋಯ್ತವೆ. ಎಲ್ಲದ್ರದ್ದು ಹಿಡಿಬಾರ್ದು. ಆರೋಗ್ಯವಂತ ಇರ್ತಕ್ಕಂಥ ಪ್ರಾಣಿಗಳದ್ದು ಹಿಡಿಬೇಕು. ಆಮೇಲೆ ಅವು ಕರು ಆಗಿದಾಗ ಹಿಡಿಬಾರ್ದು, ಕರು ಹಾಕಿದಾಗ ಹಿಡಿಬಾರ್ದು. ಕೆಲವು ನಿಯಮಗಳದಾವೆ, ಅಂಥವನ್ನೆಲ್ಲ ಪಾಲನೆ ಮಾಡ್ಕೊಂತೀವಿ. ಸಾಧ್ಯ ಆದಷ್ಟು ಮಾಡ್ತಾ ಇದ್ದೀವಿ. ಇದು ನಮಗೆ ಉಪಕಸಬು ಅಷ್ಟೇ. ಇದು ಮುಖ್ಯ, ಇದೇ ಆದಾಯ ಅಂತ ಮಾಡ್ತಾ ಇಲ್ಲ. ಇದು ಸಹಕಾರಿ, ಇದು ಒಂದು ಭಾಗ ನಮಗೆ ಅಷ್ಟೇ. ಮಕ್ಕಳಿಗೆ ಚಿಕ್ಕರಿದ್ದಾಗ ಎಲ್ಲ ತಾಯಂದ್ರು ಮೂಗಿಡ್ದು ಮಕ್ಕಳಿಗೆ ಗೋಮೂತ್ರ ಕುಡಿಸ್ತಿದ್ವಿ. ಪಕ್ಕದ ಮನೆಗೆ ಹೋಗಿ ಹಿಡ್ಕೊಂಡು ಬಂದು ಗೋಮಂತ್ರ ಅಂತ ಕುಡಿಸ್ತಾ ಇದ್ರು. ಹಂಗೆ ಇದು ಪರಂಪರೆಯಲ್ಲಿ ಇದೆ. ಅದಲ್ಲಿ ಅನೇಕ ಕಾಯಿಲೆಗಳನ್ನ, ಕಫಜನ್ಯ ಕಾಯಿಲೆಗಳನ್ನ, ಕೆಮ್ಮು ಇಂಥವನ್ನೆಲ್ಲ ಕಡಿಮೆ ಮಾಡುವ ಔಷಧಿ ಗುಣ ಇದೆ. ನಾನು ಡಾಕ್ಟ್ರಲ್ಲ ಹೇಳಕ್ಕೆ.
ನಾವು ಕುಡ್ದಿದೀವಲ್ಲ ನೀವು ಗೋಮೂತ್ರ. ಕುಡಿತೀರಿ, ಬಹಳ ಜನ ಒಬ್ಬೊಬ್ರು ಒಳ್ಳೆಗೆ ಈಗ ಹಿಂಗ್ ಒಯ್ಬೇಕಾರೆ ಹಿಂಗೆ ಹಿಡ್ಕೊಂಡು ಹಿಂಗೆ ಕುಡಿಯೋದು ನೋಡಿದೀನಿ ನಾನು. ಅಲ್ಲ ಯಾಕೆ ಹೋಯ್ತು ಅಂತ ಆ ಸಂಸ್ಕೃತಿ ಯಾಕೆ ಹೋಯ್ತು ಅಂತಂದ್ರೆ ಜಾಣರ ಜಾಲಗಳು, ಈ ಆಸ್ಪತ್ರೆಗಳು ನಮಗೆ ಇವೆಲ್ಲ ನಮಗೆ ಒಂದೊಂದೇ ಹೆರಿಗೆ ಮನೆಗಳಿಗೆ 10-12 ಆಗಿದ್ವಪ್ಪ. ಇವಾಗ ಆಸ್ಪತ್ರೆಗೆ ಆದ್ರೆ ಮಾತ್ರ ಅವ್ರಿಗೆ ಸವಲತ್ತುಗಳು. ಇಂಥ ಕಾನೂನುಗಳು ಬಂದಾಗ ಮತ್ತೆ ನಮ್ಮವೆಲ್ಲ ಪರಂಪರೆ ಓಡೋಕೆ ಇಲ್ಲಣ್ಣಯ್ಯ. ಮನೆಗೆ ಹೆರಿಗೆ ಆದ್ರೆ ಸವಲತ್ತಿಲ್ಲ, ಆಸ್ಪತ್ರೆಗೆ ಹೋಗಿ ಇನ್ನ ಅಯ್ಯಮ್ಮ ಆಸ್ಪತ್ರೆಗೆ ಹೋಗ್ಲೇಬೇಕು. ಕರ ಕೊಯ್ಸ್ಗಳೇ ಅಲ್ಲ, ಕಾನೂನುಗಳೇ ಈ ರೀತಿ ಆದಾಗ ಹೇಗೆ ಮಾಡ್ಬೇಕು? ಈ ರೀತಿ ಕಾನೂನುಗಳು ನಮಗೆ ಒಂದು ದೊಡ್ಡ ಪ್ರಹಾರನೇ ಆಗಿಬಿಟ್ಟಿದೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಇರದೆ ಹಾಗೆ ಒಪ್ಪಿಗೆ ಬೇಕು, ಜೀವನ ಮಾಡಬೇಕು ಅಷ್ಟೇ. ಹೀಗೆ ಈ ಗೋಮೂತ್ರ ಕುಡಿಯೋದು, ಮೊದಲು ಕಾಯಿಲೆಗಳು ಎಲ್ಲಿದ್ವು ಇಷ್ಟಕ್ಕೊಂದು, ಈಗೆಲ್ಲ ಬಂದಿದ್ದಾವಲ್ಲ. ಇಡೀ ನಮ್ದು ಇಲ್ಲಿ ಹೊಸಳ್ಳಿ ಫಿರ್ಕಾ ನಮ್ಮದು. ಹೊಸಳ್ಳಿಯಾಗ ಒಬ್ರು ಈಶ್ವರಪ್ಪ ಡಾಕ್ಟರ್ ಅಂತ RMP ಡಾಕ್ಟರ್ ಇದ್ರು ಮೊದಲು. 30 ಹಳ್ಳಿಗಳನ್ನ ಬೈಕ್ನಾಗೆಲ್ಲ ಅಡ್ವರ್ಟೈಸ್ ಮಾಡ್ಕೊಂಡು ಅವರೇ ಹೋಗಿ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡೋರು. ಈಗ ಅಲ್ಲಿ ಎಷ್ಟೋ ಮೆಡಿಕಲ್ ಸ್ಟೋರ್ಗಳಾಗಿದ್ದಾವೆ, ಎಷ್ಟೋ ಜನ ವೈದ್ಯರು ಬಂದಿದ್ದಾರಲ್ಲ. ಹೆಚ್ಚು ಜನ ವೈದ್ಯರು, ಹೆಚ್ಚು ಜನ ಡಾಕ್ಟ್ರು, ಹೆಚ್ಚು ಮೆಡಿಕಲ್ ಸ್ಟೋರ್ಗಳು ಆಗಿದಾವೆ ಅಂತಂದ್ರೆ ಅಭಿವೃದ್ಧಿನ? ಅವು ಕಮ್ಮಿ ಆದ್ರೆ ಅಭಿವೃದ್ಧಿ ತಾನೆ. ಹೌದು, ರೋಗಗಳು ಬರ್ತಾ ನಾವು ಹೆಚ್ಚಾಗ್ತಾ ಇದಾವೆ. ಅದು ನಮ್ಮ ಆದಾಯನ ಸುಲಿಗೆನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೇ ಆಗಿದೆ. ಏನು ಮಾಡೋಕ್ಕಾಗತ್ತೆ? ಅದನ್ನ ನಾವು ಎಚ್ಚೆತ್ಕೊಳ್ಬೇಕು, ನಮ್ಮ ಪರಂಪರೆಯನ್ನು ಸ್ವೀಕರಿಸ್ಬೇಕು, ಪರಂಪರೆಯನ್ನು ಅನುಷ್ಠಾನ ಮಾಡ್ಕೋಬೇಕು, ಸಾಧನೆ ಮಾಡ್ಕೋಬೇಕು. ಯೋಗ, ಪ್ರಾಣಾಯಾಮ ಇವೆಲ್ಲ ನಮ್ಮವೆಲ್ಲ ಇದ್ವಲ್ಲ, ಕಾಯಕ, ಭಜನೆ, ಇವನ್ನೆಲ್ಲ ನಾವು ಈ ತಂತ್ರಗಳನ್ನೆಲ್ಲ ನಾವು ರೂಢಿಸ್ಕೊಂಡ್ರೆ ನಮ್ಮ ಕಾಯಿಲೆಗಳು ಕಡಿಮೆ ಆಗ್ತವೆ, ನಾವು ಚೆನ್ನಾಗಿರ್ಲಿಕ್ಕೆ ಸಾಕಾರ ಆಗುತ್ತೆ. ನಮಸ್ತೆ ಅಣ್ಣ.